ಆ ಹುಡುಗ ಇವಳನ್ನ ಹುಡುಕೊಂಡು ಬಂದಿದ್ದಾನೆ. ಅವನ ನಡತೆ ಸರಿ ಇಲ್ಲ. ಅವನ ಸಹವಾಸ ಬೇಡ, ಬಿಟ್ಬಿಡು ಅಂತ ಗಿಣಿ ಹೇಳ್ದ, ಬುದ್ಧಿ ಹೇಳ್ದೆ. ಇವಳು ನನ್ನ ಮಾತು ಕೇಳೋ ಸ್ಥಿತಿಲೇ ಇಲ್ಲ. ಅದಕ್ಕೆ ನೀನೊಂದು ಮಾತು ಹೇಳ್ತೀಯಾ? ನನ್ನ ಮಾತು ಎಲ್ಲಿ ಕೇಳ್ತಾಳವಳು? ಹಿಡಿದು ಹಠ ಬಿಡೋಳಲ್ಲ ವಿಶಾಖ. ಅವಳು ಯಾರ ಮಾತು ಕೇಳಲ್ಲ. ಮೊದಲಿಂದ ಅವಳ ಬುದ್ಧಿ ನಾಯಿ ಬಾಲ್ವ. ಅದಕ್ಕೆ ಆ ಹುಡುಗನಿಗೆ ಏನಾದ್ರೂ ಹೇಳಿ ಇವಳು ಸಹವಾಸ ಬಿಡುವ ಹಾಗೆ ಮಾಡ್ಬೇಕು. ಅವನು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟ್ಲಲ್ಲಿ ಉಳ್ಕೊಂಡಿದ್ದಾನಂತೆ. ನೀನ್ ಹೋಗಿ ಅವನ ಹತ್ರ ಮಾತಾಡ್ತೀಯಾ? ಅದು ಈಗಲೇ ಹೋಗ್ಬೇಕು. ಬೆಳಿಗ್ಗೆ ಆದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅವ್ರು ಏನ್ ಅನ್ಕೋತಾರೋ ಏನೋ. ಅದು ಇಷ್ಟೊತ್ತಲ್ಲಿ ನಾನೊಬ್ಳೆ ಹೋಗೋದು ಚೆನ್ನಾಗಿರಲ್ಲ. ಆಯ್ತು, ನನಗೇನು ಅಕ್ಕನ ಮೇಲೆ ನಿನ್ ಮಮಕಾರ ಇದೆ ಅಂತ ಅಂದ್ಕೊಂಡಿದ್ದೆ. ನೀನು ಹೋಗಲ್ಲ ಅಂದ್ರೆ ಬಿಟ್ಬಿಡು, ನಾನೇ ಹೋಗ್ತೀನಿ. ನನ್ನ ಹಣೆ ಬರಲ್ಲ. ನನ್ನ ಮೊಮ್ಮಗಳ ಜೀವನ ಕಣ್ಣೆದುರುಗಡೆನೆ ಹಾಳಾಗಿ ಹೋಗ್ತಿರುವಾಗ ನೋಡ್ಕೊಂಡು ಯಾಕೆ ಸುಮ್ಮನಿರೋದು? ಅಜ್ಜಿ, ಸರಿ, ನಾನೇ ಹೋಗ್ತೀನಿ. ಆದ್ರೆ ಅವ್ರಿಗೊಂದು ಮಾತು ಹೇಳ್ಬರ್ತೀನಿ. ಹೇಳ್ದೆ ಹೋಗೋದು ಸರಿ ಇರಲ್ಲ. ಅವನು ಹೇಳ್ದಾಗೆ ಮಾಡು. ಅವನು ಬೇಡ ಅಂದ್ರೆ ಹೋಗ್ಬೇಡ. ವಿಶಾಖನ ಹೆಣ ಬಿದ್ರೂ ಪರವಾಗಿಲ್ಲ. ಅಜ್ಜಿ, ಹಾಗೆಲ್ಲ ಮಾತಾಡ್ಬೇಡಿ, ಬೇಜಾರಾಗುತ್ತೆ. ಅವನ ಹತ್ರ ನಾನು ಬೇರೆ ಏನು ಹೇಳಲ್ಲ. ಹೀಗೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ದೇವ್ರೆ, ಒಪ್ಪಲ್ಲಪ್ಪ ಅವನು. ವಿಶಾಖನ ಜೀವನದಲ್ಲಿ ಈ ರಾಧಿಕಾ, ಆ ಹುಡುಗ ಎರಡು ದೊಡ್ಡ ಕಂಟಕಗಳು. ನಾನೆನಿಸಿದ ಹಾಗೆ ಆದ್ರೆ ಒಂದೇ ಏಟಿಗೆ ಇಬ್ರು ತೊಲಗ್ತಾರೆ. ನಮ್ಮತ್ತೆ ತುಂಬಾ ಒಳ್ಳೆಯವರು. ಕೆಲಸ ಮಾಡೋದೇನು ಬೇಡ, ಹೋಗಿ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಬೈದು ನಿನ್ನನ್ನು ಇಲ್ಲಿಗೆ ಕಳಿಸಿದ್ರು. ಆಮ್ ಐ ರೈಟ್? ನಾನು ಕೇಳ ಇಲ್ಲ ಅಂತ ಹೇಳ್ಬಾರ್ದು. ಒಂದೇನಾ ಸಾಕಾಗಲ್ಲ, ಸ್ವಲ್ಪ ಜಾಸ್ತಿ ಕೇಳು. ನಿಮ್ಗೆ ಯಾವಾಗ ನೋಡಿದ್ರು ತಮಾಷೆನೆ. ರಾಧಾರಾಣಿ ಕೋಪ ಬಂತ? ಅದು ನಾನು ಹೋಗಿ ನಂದನ್ ನೋಡ್ಕೊಂಡು ಬರಲ್ಲ. ನಾನು ಇಲ್ಲಿಗೆ ಬಂದಾಗಿಂದ ಅವನು ನೋಡ್ಲೂ ಇಲ್ಲ, ಅವನ ಹತ್ರ ಮಾತು ಆಡ್ಲಿಲ್ಲ. ಏನು ನಂದು ಮನೆಗ? ಆಗಲ್ಲ, ಖಂಡಿತ ಆಗಲ್ಲ. ನೋ ಪರ್ಮಿಷನ್. ನಾಳೆ ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಎಲ್ಲಿ ಅಳಿಯಂದ್ರು ರಾಧಿಕಾ ಎಲ್ಲ? ಕರಿತೀನಿ. ರಾಧಿಕಾ, ವಿಶು, ಊಟಕ್ಕೆ ಬನ್ನಿ. ಬಂದ್ವಿ ಅಮ್ಮ. ಅಮ್ಮ ಬನ್ನಿ ಅಳಿಯಂದ್ರೆ. ಬಾ ವಿಶು.
ಅಮ್ಮ ನಾನು ಆಮೇಲೆ ನಿನ್ ಜೊತೆ ಕೂತ್ಕೋತೀನಿ. ಸರಿ. ಅಮ್ಮ ವಿಶಾಖನು ನಮ್ ಜೊತೆನೆ ಕೂತ್ಕೋಬೋದಿತ್ತಲ್ವಾ? ಅವಳು ಆಮೇಲೆ ಮಾಡ್ತಾಳೆ. ವಿಶಾಖ ಊಟ ಮಾಡಿದ್ಲೋ ಇಲ್ವೋ ಅಂತ ಯಾರು ಕೇಳ್ತಾರೆ? ಎಲ್ರಿಗೂ ಅವರವರದೇ ಚಿಂತೆ. ಅವಳ ಕಡೆ ಗಮನ ಯಾರಿಗಿದೆ? ಕಂದ, ಯಾರು ಅಂತ ನೋಡಮ್ಮ. ಗಾಡು ಫೋನು ಸರಿ ಮಾಡಿದ್ರು ಏನು. ಊಟ ಹಲೋ ವಿಶಾಖ, ಏನಂತ ತಿಳ್ಕೊಂಡಿದ್ದೆ ನನ್ನ? ನಾಯಿ ಹಾಗೆ ನಿನ್ನ ಹಿಂದೆ ಅಲಿತಾ ಇರ್ತೀನಿ ಅಂತನಾ? ಹಲೋ ಶಟ್ ಅಪ್. ನಾನು ಮಾತಾಡೋದು ನಾ ಕೇಳಿಸ್ಕೊ. ಇದು ನಿನ್ನ ಮನೆ ನಂಬರು. ಆಗ ಫೋನ್ ಮಾಡಿದ್ದು ನೀನೇ ಅಂತ ನನಗೆ ಗೊತ್ತಾಗಿದೆ. ನಿಮ್ಮ ಮನೆ ಬಾಗಿಲಿಗೆ 2 ಸಾರಿ ಬಂದೆ, ಇಲ್ಲ ಅಂತ ಸುಳ್ಳು ಹೇಳಿದ್ರು. ಅದ್ಯಾವುದೋ ಮುದುಕಿ ನನ್ನ ಹತ್ರ ನಾಟಕ ಆಡಕ್ ನೋಡ್ಲು. ಜಾಗ್ರತೆ, ನನಗೇನಾದ್ರು ಅಪಾಯ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನ ಕೊಂದು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಜಾಸ್ತಿ ನಕ್ರ ಮಾಡಬೇಡ. ಬಸ್ ಸ್ಟ್ಯಾಂಡ್ ಹತ್ರ ಇರೋ ಲಾಡ್ಜ್ನಲ್ಲಿ ಇದ್ದೀನಿ. ರೂಮ್ ನಂಬರ್ 105. ಯಾಕೆ ಫೋನು? ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇವಳು? ರಾಧಿಕಾ, ಯಾರ್ದಮ್ಮ ಫೋನು? ಅಮ್ಮ, ಯಾರೋ ರಾಂಗ್ ನಂಬರು. ಯಾರೋ ತಪ್ಪಿ ಮಾಡಿರ್ತಾರೆ. ಈ ತರ 100 ಫೋನ್ ಬರುತ್ತೆ ದಿನಾನು. ನೀ ಊಟಕ್ ಬಾ. ಅವನೇನಾ? ನಾನು ಹೇಳಿ ಸುಳ್ಳಲ್ಲ ಅಂತ ಗೊತ್ತಾಯ್ತಾ? ಈಗ್ಲಾದ್ರೂ ನೀನು ಹೋಗ್ತೀಯೋ ಇಲ್ವೋ? ರಾಧಿಕಾ, ಬಾ ಕಂದ. ಹಾಮ ಬಂದೆ. ಓಕೆ, ಡೂ ಒನ್ ಥಿಂಗ್, ಆ ಡಾಕ್ಯುಮೆಂಟ್ಸ್ನೆಲ್ಲ ಫೈಲ್ ಮಾಡಿಟ್ಟಿರು. ಅಲ್ಲಿ ಕ್ಯಾಚ್ ಯು ಟುಮಾರೋ. ಯಾ, ಓಕೆ, ಬಾಯ್. ಮೇಡಮ್, ಕೋಪನಾ? ನಂದು ಮನೆಗೆ ಹೋಗೋಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಬೇಜಾರಾಯ್ತಾ? ಹಾಗೇನಿಲ್ಲ. ರಾಧಿಕಾ, ನಿನಗೆ ಈಗೀಗ ಗಾಯ ವಾಸಿ ಆಗ್ತಾ ಇದೆ. ಈ ಟೈಮಲ್ಲಿ ಚಳಿಗಾಳಿನಲ್ಲಿ ರಾತ್ರಿ ಹೊತ್ತು ನೀ ಹೊರಗಡೆ ಹೋದರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಅದಕ್ಕೆ ಬೇಡ ಅಂದೆ.
ನಾನು ರಾಧಾರಾಣಿಗೆ ಪೂರ್ತಿ ವಾಸಿ ಆಗೋವರೆಗೂ ನಾನು ಸ್ಟ್ರಿಕ್ಟ್ ಆಗಿರ್ತೀನಿ. ನಿನಗೆ ಪೂರ್ತಿ ವಾಸಿ ಆದ್ಮೇಲೆ ನಾವೆಲ್ಲಾದ್ರೂ ದೂರ ಹನಿಮೂನ್ಗೆ ಹೋಗೋಣ. ಅಲ್ಲಿ ನಾವಿಬ್ರೆ, ಬೇರೆ ಯಾವ್ದು ಡಿಸ್ಟರ್ಬೆನ್ಸ್ ಇರಲ್ಲ. ಕಳ್ಳನ ಹೆಂಡತಿ ಯಾವತ್ತಿದ್ರೂ ಮುಂಡೆನೆ. ಈ ಪೋರಿಗೆ ಅದೆಲ್ಲ ಅರ್ಥ ಆಗುತ್ತೆ. ಆದ್ರೂ ಮಾಡಿ ಆ ಹುಡುಗನ್ನ ಊರ್ ಬಿಡಿಸ್ಬೇಕು. ಅಲ್ಲಿಗೆ ಅರ್ಥ ತಲೆನೋವು ಕಮ್ಮಿ ಆಗುತ್ತೆ. ದರಿದ್ರದೋಳು ರಾಧಿಕಾ ಹೋಗಿ ಅವನ ಹತ್ರ ಮಾತಾಡಿದ್ರೆ ಒಳ್ಳೇದಿತ್ತು. ಗಂಡನ್ ಕೇಳದೆ ಹೊರಡಲ್ಲ ಅಂತಾಳೆ. ಕೃಷ್ಣ, ಇದಕ್ಕೇನಾದ್ರೂ ಒಂದು ಪರಿಹಾರ ತೋರಿಸು ಪರಮಾತ್ಮ. ಯಾಕೆ ವಿಲಿ ಅಂತ ಒದ್ದಾಡ್ತಾ ಇದೆಯಾ ನೀನು? ಡ್ಯಾಡ್, ವಿಶಾಖ ಅವ್ರ ಫ್ರೆಂಡ್ ಮನೆಯಿಂದ ಹೊರಟಿದ್ದಾಳಂತೆ. ರಾಧಿಕಾನು ಜೊತೆಗಿರೋದನ್ನ ನೋಡಿದೆ ಅಂದ. ಬಟ್ ಈ ವಿಕ್ರಮ್ ವಿಷಯ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನೋಡು ಪ್ರದೀಪ, ನೀನು ಎಲ್ಲ ಇಲ್ಲೇ ಕೂತ್ಕೊಂಡು ಮಾಡ್ತೀನಿ ಅಂದ್ರೆ ಹೇಗೆ? ಇದೇನು ವಿಡಿಯೋಗೆ ಮಾಡಿದ ಹಾಗೆ ಅನ್ಕೊಂಡಿದ್ಯಾ? ಹಾಗಲ್ಲ ಡ್ಯಾಡ್, ನಾನು ಅಲ್ಲಿ ಹೋಗೋದು ರಿಸ್ಕ್ ಆಗುತ್ತೆ. ವಿಶು ಬೇರೆ ಮದ್ರಾಪುರದಲ್ಲೇ ಇದ್ದಾನೆ. ನಾನು ನೋಡಿ ಯಾರಾದ್ರೂ ಇನ್ಫಾರ್ಮ್ ಮಾಡಿದ್ರು ನಮಗೆ. ನೋಡು, ವಿಶಾಖನ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು. ಮೊದಲು ಈ ವಿಕ್ರಮ್ ಚಾಪ್ಟರ್ ಕ್ಲೋಸ್ ಮಾಡೋ. ಇಲ್ಲಿಗೆ ಬಂದ್ರೆ ನಮ್ಗೆ ಇನ್ನೊಬ್ಬ ಶತ್ರು ಹುಡ್ಕೊಂಡಾಗೆ. ಅರ್ಥ ಮಾಡ್ಕೋ. ನನಗೇನಾದ್ರು ಅಪಾಯ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಕೊಂದು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಆ ಹುಡುಗ ಇವಳನ್ನ ಹುಡುಕೊಂಡು ಬಂದಿದ್ದಾನೆ. ಅವನ ನಡತೆ ಸರಿ ಇಲ್ಲ. ಅವನ ಸಹವಾಸ ಬೇಡ, ಬಿಟ್ಬಿಡು ಅಂತ ಗಿಣಿ ಹೇಳ್ದ ಬುದ್ಧಿ ಹೇಳಿದೆ. ಇವಳು ನನ್ನ ಮಾತು ಕೇಳೋ ಸ್ಥಿತಿನೇ ಇಲ್ಲ. ಅಕ್ಕನ ಮೇಲೆ ನಿನ್ ಮಮಕಾರ ಇದೆ ಅಂತ ಅನ್ಕೊಂಡಿದ್ದೆ. ನೀನು ಹೋಗಲ್ಲ ಅಂದ್ರೆ ಬಿಟ್ಬಿಡು. ವಿಶಾಖ ಕಷ್ಟದಲ್ಲಿದ್ದಾಳೆ, ಆದ್ರೆ ಅವಳಿಗೆ ಸಹಾಯ ಮಾಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ಈಗೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನಾಳೆ ಅಪ್ಪ, ಅಮ್ಮ, ಅಜ್ಜಿ ಎಲ್ರೂ ದುಃಖ ಅನುಭವಿಸೋ ಹಾಗಾಗುತ್ತೆ. ಅವ್ರ ಮನೆಯಲ್ಲೇ ನೆಮ್ಮದಿ ಇಲ್ಲದೆ ಇದ್ರೆ ನಾನು ಹೇಗೆ ನೆಮ್ಮದಿಯಾಗಿರೋಕ್ ಸಾಧ್ಯ? ದಯವಿಟ್ಟು ನನ್ನ ಬಗ್ಗೆ ತಪ್ಪಿಸ್ಕೋಬೇಡಿ. ವಿಶಾಖ ಜೀವನ ಸರಿ ಮಾಡು. ಅವಳ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಕೃಷ್ಣ.
ಎಸ್ ಓಕೆ ಬಾಸ್. ಇನ್ನೂ ಹೊರಗಡೆ ಬಂದಿಲ್ಲ. ಅದೆಲ್ಲ ಸರಿ, ಆದ್ರೆ ಅವನೆಲ್ಲಿದ್ದಾನೆ? ಬಸ್ ಸ್ಟ್ಯಾಂಡ್ ಹಿಂಭಾಗ ಲಾಡ್ಜ್ನಲ್ಲಿ. ಡ್ಯಾಡ್, ಅವನು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರೋ ಲಾಡ್ಜಲ್ಲಿದ್ದಾನಂತೆ. ಅವನೇನು ಮಾಡೋದು ಬೇಡ, ಸಮಯ ನೋಡಿಕೊಂಡು ಒಂದು ಕಾಯಿನ್ ಬೂತ್ನಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಸಾಕು. ಹಲೋ, ಟೈಮ್ ನೋಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಮಾಡಿ. ಓಕೆ. ಗುರು, ವಿಶಾಖ ಎಲ್ಲೋ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಅವಳು ಫಾಲೋ ಮಾಡು. ಡ್ಯಾಡ್, ವಿಶಾಖ ಮನೆ ಬಿಟ್ಟು ಹೋಗ್ತಿದ್ದಾಳಂತೆ. ಮೋಸ್ಟ್ ಪ್ರಾಬಬ್ಲಿ ಅವಳು ಅವನ ಜೊತೆ ಇವತ್ತೇ ಊರು ಬಿಟ್ಟು ಹೋದ್ರೂ ಹೋಗ್ಬೋದು. ಪ್ರದೀಪ, ಅವರಿಬ್ಬರು ಹನಿಮೂನು ಜೈಲಿನಲ್ಲೇ ಆಗುತ್ತೆ. ಸ್ತ್ರೀಲೋಲ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ ಅದು. ಹನಿಮೂನಿಗೆ ಬೆಸ್ಟ್ ಜಾಗ. ಸರ್ ಸರ್, ಎಸ್ ಮೇಡಮ್, ರೂಮ್ ಬೇಕಾ? ಇಲ್ಲ, ನಾನು ಯಾರನ್ನ ನೋಡ್ಬೇಕಿತ್ತು. ಇಷ್ಟೊತ್ತಿನಲ್ಲಿ? ಅದು ಅವ್ರು ಬೆಳಿಗ್ಗೆ ಬೇಗ ಹೊರಟೋಗ್ತಾರೆ, ಅದಕ್ಕೆ ಈಗಲೇ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ರೂಮ್ ನಂಬರ್? ರೂಮ್ ನಂಬರ್ 105. 105. ಸರಿ, ಹಿಂಗೆ ಹೋಗಿ ಹಿಂದ್ಗಡೆ ಇದೆ.